ಅಲ್ಲ ಇದು ಕಿಶನ್ ಅಂತ ಫಸ್ಟ್ಗೆ ನೀನು ತೋರಿಸಿ ಇಲ್ಲ ಆಮೇಲೆ. ಹಾಯ್ ನಮಸ್ತೆ ಎಲ್ರಿಗೂ. ಇವತ್ತು ತಂಗಿನ ಮಗನ ನಾಮಕರಣ ಇತ್ತಲ್ವಾ, ಹಾಗಾಗಿ ಎಲ್ಲರೂ ಸೇರಿಕೊಂಡು ಡೆಕೋರೇಷನ್ ಮಾಡ್ತಾ ಇದ್ದೀವಿ. ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ, ಚೆನ್ನಾಗಿದೆ. ಮತ್ತು ನಮ್ಮ ಕಡೆ ಇರೋ ಟ್ರೆಡಿಷ್ನಲ್ಲೇ ಬೇರೆ, ನಾವು ಸ್ವಲ್ಪ ನಾಮಕರಣ ಮಾಡೋ ವಿಧಾನ ಎಲ್ಲ ಬೇರೆ ಇದೆ. ನೋಡಿದ್ರೆ ನಿಮಗೂ ಸ್ವಲ್ಪ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೊತಾ ಇದ್ದೀನಿ. ನಾವು ಡೆಕೋರೇಷನ್ಗೆ ಅಂತೇಳಿ ಬೇರೆ ಎಲ್ಲೂ ಹೇಳಿಲ್ಲ, ನಮ್ಮದು ಸ್ವಲ್ಪ ಕ್ರಿಯೇಟಿವಿಟಿ ಎಲ್ಲ ಯೂಸ್ ಮಾಡ್ಕೊಂಡು ಮಾಡೋಣ ಅಂತೇಳ್ಬಿಟ್ಟು ಎಲ್ಲರೂ ಒಂದೊಂದು ಥರ ಐಡಿಯಾ ಮಾಡ್ಕೊಂಡು ಮಾಡ್ತಾಯಿದ್ವಿ. ನೇಮ್ ಕ್ಲೋಸ್ ಆಗಲಿ ಅಂತ ಹೇಳ್ಬಿಟ್ಟು ಅದಕ್ಕೆ ಒಂದು ಪ್ಲಾಸ್ಟರ್ ಹಾಕಿ ಅದ್ರ ಒಳಗಡೆ ಥರ್ಮಕೋಲು ಮತ್ತು ಚಾಕ್ಲೇಟ್ ಎಲ್ಲ ಹಾಕಿ ಫಿಲ್ ಮಾಡಿದ್ವಿ. ಅದನ್ನು ತೆಗೆದು ಬಿಡಮ್ಮ. ನಾವು ತೊಟ್ಲ ಹಾಕಿರೋದು ಕೆಳಗಡೆ ಇಡೋದಲ್ಲ, ಮೇಲಿಂದ ಹಾಕೋಣ ಅಂತೇಳಿ ಹಳೆ ಕಾಲದಲ್ಲಿ ಇರುತ್ತಲ್ಲ ಆ ಥರ ಅಲ್ಲಿಗೆ ತೊಟ್ಲಲ್ಲಿ ಹಾಕಿದ್ವಿ. ಇನ್ನು ತೊಟ್ಲದ ಮುಂದೆನೇ ಫೋಟೋ ತಕ್ಕೊಳಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಸೈಡ್ಗೆ ಮಾತ್ರ ಸ್ವಲ್ಪ ಡೆಕೋರೇಷನ್ ಮಾಡಿ ಮ್ಯಾಟ್ ಎಲ್ಲ ಹಾಕಿದ್ವಿ. ಇವರೆಲ್ಲ ನಮ್ಮ ಕ್ಲೋಸ್ ಫ್ಯಾಮಿಲಿ ಮೆಂಬರ್ಸೇ. ಎಷ್ಟು ಚಿಕ್ಕ ಫಂಕ್ಷನ್ ಆದರೂ ಕೂಡ ಮಿನಿಮಮ್ ಆಗಿ ನಾವೆಲ್ಲ ಸೇರ್ತಾ ಇರ್ತೀವಿ. ಇನ್ನು ಕೆಲವೊಂದಕ್ಕೆ ನಾನು ಮಿಸ್ ಆದರೂ ಕೂಡ ನಮ್ಮ ಅಮ್ಮನ ತಂಗಿಯವರು ಮತ್ತು ನಮ್ಮ ಅಪ್ಪನ ಅಕ್ಕ ತಂಗಿಯವರೆಲ್ಲ ಪಕ್ಕ ಇದ್ದೇ ಇರ್ತಾರೆ. ಬಿಡು ಸುಮ್ಮನೆ ಸುತ್ತಬೇಡ, ಹೋಗ್ಬೇದಂಟಿ ಈ ಕಡೆ ಹಿಡ್ಕ. ಹೂವ 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 ಫೈನಲ್ ಆಗಿ ಡೆಕೋರೇಷನ್ ಈ ಥರ ಬಂತು. ನಮಗಂತೂ ನೋಡಿದ ತಕ್ಷಣ ಖುಷಿ ಅನ್ನಿಸ್ತು. ಇನ್ನು ಆ ಸರ್ಕಲ್ ಇರೋ ಸ್ಟ್ಯಾಂಡ್ನ ನಾವು ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡಿದ್ವಿ. ಇನ್ನು ನಾಮಕರಣ ಮಾಡೋಕ್ಕೆ ಮೊದಲು ಕಾಲದ ಹಳೇದು ಹಲಗೆ ತೊಟ್ಲ ತೊಗೊಂಡಿದ್ವಿ. ಅದನ್ನ ಈ ಥರ ಕಟ್ಬಿಟ್ಟು ಆ ಸೀರೆಗಳಿಗೆಲ್ಲ ಡೆಕೋರೇಷನ್ ಮಾಡೋಣ ಅಂತೇಳಿ ಸ್ವಲ್ಪ ಹೂಗಳು ಮತ್ತು ಪ್ಲಾಸ್ಟಿಕ್ದಿಂದ ಎಲ್ಲ ಡೆಕೋರೇಟ್ ಮಾಡ್ತಾ ಇದ್ದಾರೆ. ನೀರು ಹಾಕ್ಬಿಟ್ರೆ ಅಯ್ಯೋ ಬ್ಯಾಡ್ ಕೂಡ ಅಲ್ಲಿ ವಿಡಿಯೋ ಶೇರ್ ಮಾಡ್ತಾಳ ಮತ್ತೆ ಅಕ್ಕ. ಮಾತಾಡ್ಸ ಸ್ನೇಹ. ಇನ್ನು ಅಡುಗೆಗೆಲ್ಲ ಹೊರಗಡೆ ವಹಿಸ್ಬಿಟ್ಟಿದ್ವಿ. ಕಟಿಂಗು ಎಲ್ಲ ಸೇರಿ ಅವರೇ ಮಾಡ್ಕೊಂಡ್ರು. ಬಜೆಟ್ ಫ್ರೆಂಡ್ಲಿನೇ, ಎಷ್ಟೇ ಚಿಕ್ಕ ಫಂಕ್ಷನ್ ಇದ್ರೂ ಕೂಡ ಅವರೇ ಬಂದು ಮಾಡ್ಕೊಟ್ಟು ಹೋಗ್ತಾರೆ. ಟೇಸ್ಟ್ ಕೂಡ ಸಖತ್ತಾಗಿ ಮಾಡ್ತಾರೆ. ಹಾಗೆ ಸ್ವಲ್ಪ ಒಂದು ಸಿಂಗಲ್ ಫೋಟೋ ತೆಗ್ಸೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಸೇರಿ ಸಿಂಗಲ್ ಫೋಟೋಗೆ ಸ್ವಲ್ಪ ಟ್ರೈ ಮಾಡಿದ್ವಿ. ಇನ್ನು ಇವತ್ತು ನಾನು ವೇರ್ ಮಾಡಿರೋ ಸೀರೆ ಬಂದು ಅಮ್ಮನ ಮದುವೆ ಸೀರೆ, 30 ವರ್ಷದ್ದು. ಬ್ಲೌಸ್ ಇರಲಿಲ್ಲ, ನಾನು ಸಪ್ರೇಟಾಗಿ ಬಟ್ಟೆ ಎಲ್ಲ ತೊಗೊಂಡು ಸ್ಟಿಚ್ ಮಾಡಿಸಿದ್ದೀನಿ. ಎಲ್ಲರ ಥರ ಮಾಡೋ ಥರನೇ ನಮ್ಮ ಕಡೆನೂ ಕೂಡ ಸೋದರ ಮಾವನ ಹೆಸರಿಡೋದು. ಆದರೆ ಹೆಸರಿಡುವಾಗ ಯಾವುದೇ ಕಾರ್ಯ ಮಾಡುವಾಗ ಈ ಥರ ಟವಲ್ನ ಹೆಗಲ ಮೇಲೆ ಹಾಕ್ಕೊತಾರೆ, ಇಲ್ಲಾಂದರೆ ತಲೆ ಕಟ್ಕೊತಾರೆ.
ಹಾಗೆ ಹೆಣ್ಮಕ್ಳಿಬ್ರು ಮಗುನ ಈ ಥರ ಮೇಲೆಯಿಂದ ತೊಗೊಂಡು ಕೆಳಗಡೆಯಿಂದ ಕೊಡ್ತಾ ಇರ್ತಾರೆ. ಕೊಡುವಾಗ ಹವಳ ತಗೋ, ಮುತ್ತು ತಗೋ, ವಜ್ರ ತಗೋ ಅಂತೇಳಿ ಸ್ವಲ್ಪ ಎಲ್ಲ ಮಾತುಗಳು ಹೇಳ್ಕೊಂಡು ಕೊಡ್ತಾ ಇರ್ತಾರೆ. ಇದು ಒಂದು ನಮ್ಮ ಕಡೆ ಇರೋ ಸಂಪ್ರದಾಯ. ಇವಾಗ ಅವ್ರ ದೊಡ್ಡಮ್ಮ ಮತ್ತು ಅವ್ರ ಸೋದರತ್ತೆ ಇಬ್ಬರು ಸೇರಿ ಮಾಡ್ತಾರೆ. ಹಾಗೆ ಸೋದ್ರ ಮಾವ ತೊಟ್ಲು ಪೂಜೆ ಎಲ್ಲ ಮಾಡ್ತಾರೆ. ಇನ್ನು ಹೆಸರು ಇಡ್ತಾ ಇರೋದು ನಮ್ಮ ಆಂಟಿ ಮಗ, ಅವ್ನು ಚಿಕ್ಕವನು, ಅವ್ನಿಗೆ ಆ ಪೂಜೆಗಳೆಲ್ಲ ಮಾಡಕ್ ಬರಲ್ಲ ಅಂತೇಳಿ ಅಣ್ಣ ಪೂಜೆ ಮಾಡ್ದ ಮತ್ತೆ ಹೆಸರಿಟ್ಟಿದ್ದು ಅವ್ನ ಚಿಕ್ಕ ತಮ್ಮ. ಮತ್ತೆ ಶ್ರೀಮಂತ ಮಾಡಿದಾಗ 2 ಕಾಯಿಗಳನ್ನ ಮಡ್ಲಲ್ಲಿ ಹಾಕಿ ಕಳಿಸ್ತಾರೆ. ಅದೇ ಕಾಯಿಗಳನ್ನ ಈ ನಾಮಕರಣ ಟೈಮಲ್ಲಿ ತೊಟ್ಲು ಮುಂದೆ ಹೊಡಿತೀವಿ. ಇನ್ನು ಹೆಸರಿಡುವಾಗ 4 ಕಡೆನೂ 4 ಜನ ಹುಡುಗಿರು ಹಾಗೆ ಅವ್ರ ಅಮ್ಮ 5 ಜನಕ್ಕೆ ಸೇರ್ಬಿಟ್ಟು ಆ 5 ಜನಕ್ಕೆ ನಾವು ಮಂಡೋಳ ಅಂತೀವಿ, ಅಂದ್ರೆ ಪಫ್ಡ್ ರೈಸ್. ಇದನ್ನ ಒಂದು ಕರ್ಚೀಫ್ ಥರದಲ್ಲಿ ಕಟ್ಟಿ ಅವ್ರ 5 ಜನ ಇಟ್ಕೋಬೇಕು. ಹಾಗೆ ಅವ್ರಿಗೆ ವಿಭೂತಿ ಕುಂಕುಮ ಹಚ್ಚಿ ಎಲೆ ಅಡಿಕೆ ಕೊಟ್ಟು ಹೆಸರಿಡ್ತಾರೆ. ಹೆಸರಿಡೋ ಟೈಮಲ್ಲಿ 5 ನೇಮ್ ಇಡಬೇಕು. ನಮ್ಮ ಮನೆ ದೇವರು, ಜನ್ಮನಾಮ ಮತ್ತು ನಾವಿಡೋ ಹೆಸರು, ಈ ಥರ 5 ನೇಮ್ಗಳನ್ನ ಕೂಗಬೇಕು ಕಿವಿನಲ್ಲಿ. ಕೂಗುವಾಗ ಸೋದ್ರ ಮಾವನಿಗೆ ಚೆನ್ನಾಗಿ ಹೊಡಿತಾರೆ ಸೊಸೆ ಅಂದ್ರೆಲ್ಲ. ಇವನು ಸ್ವಲ್ಪ ಚಿಕ್ಕವನಿರೋದ್ರಿಂದ ಯಾರು ಹೊಡೆದಿಲ್ಲ. ಇನ್ನು ಹೆಸರೆಲ್ಲ ಇಟ್ಮೇಲೆ ಒಂದು ಪ್ಲೇಟು ಮತ್ತು ಸ್ಪೂನ್ ತೊಗೊಂಡು ಚೆನ್ನಾಗಿ ಸೌಂಡ್ ಮಾಡಬೇಕು. ಈ ಥರ ಸೌಂಡ್ ಮಾಡೋದ್ರಿಂದ ಮುಂದೆ ಮಕ್ಕಳು ಯಾವುದಾದ್ರೂ ಹಾರ್ಡಾಗಿರೋ ಸೌಂಡ್ ಕೇಳಿದ್ರು ಕೂಡ ಭಯಪಡಲ್ಲ ಅಂತ ಹೇಳ್ಬಿಟ್ಟು ಈ ಥರ ಮಾಡ್ತಾರೆ. ಆಮೇಲೆ ಹೆಸರಿಟ್ಟಿದ್ದೆಲ್ಲ ಆದಮೇಲೆ ತೊಟ್ಲು ಇಟ್ಕೊಂಡಿರೋ 5 ಜನನೂ ತೊಟ್ಲೆಲ್ಲ ತೂಗಿ ಜೋ ಜೋ ಅಂತ ಹೇಳ್ಬಿಟ್ಟು ಹಾಡಾಡ್ತಾರೆ. ಅಶಂಟಿ ಇದು ಕೊಟ್ಟು ಸಕ್ಕರೆ ಬಾಯಿಗಿಡ್ಬೇಕಂತ ಒಂದು ಕಾಳು. ಮತ್ತೆ ಆಮೇಲೆ ಇನ್ನೊಂದೇನು ಅಂದರೆ ಮಗುವಿನ ಅಪ್ಪ ಬಂದು ಫಸ್ಟ್ ಬಂಗಾರ ಆಗಬಾರ್ದು ಅಂತ ಹೇಳ್ಬಿಟ್ಟು ಬೆಳ್ಳಿದ ಉಂಗುರ ತೊಗೊಂಬಂದು ಫಸ್ಟ್ ಬೆಳ್ಳಿ ಮುಡಿಸ್ತಾರೆ. ಬೆಳ್ಳಿ ಮುಡಿಸಿದ್ದಾದ್ಮೇಲೆ ಸ್ವಲ್ಪ ಬಾಯಿ ಸಿಹಿ ಮಾಡ್ಬೇಕಂತ ಹೇಳ್ಬಿಟ್ಟು ಸಕ್ಕರೆದು ಒಂದು ಚಿಕ್ಕ ಕಾಳನ್ನ ನಾಲ್ಗೆಗೆ ಟಚ್ ಮಾಡಿಸ್ತಾರೆ. ಹಾಗೆ ನೇಮ್ ರಿವೀಲ್ ಮಾಡಿಸ್ತಾ ಇದ್ವಿ. ಇದು ನಮ್ಮ ಟ್ರೆಡಿಷ್ನಲ್ ಏನಲ್ಲ, ಇವಾಗ ಟ್ರೆಂಡ್ ನಡೀತಾ ಇದೆ ಅಂತೇಳಿ ನಾವು ಸ್ವಲ್ಪ ಮಾಡಿದ್ವಿ. ಅಕ್ಕ ತಂಗಿಯವರು 4 ಜನ ಇದ್ದಾರೆ. ಅಮ್ಮ ಅವರು ಟೋಟಲ್ ಇರೋದು 6 ಜನ. ಇನ್ನು ಇಬ್ಬರಿಗೆ ಬರೋಕ್ಕಾಗಿಲ್ಲ, ಸ್ವಲ್ಪ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಇಬ್ಬರು ಬಂದಿಲ್ಲ. ಮತ್ತು ಅಮ್ಮನಿಗೆ ನಾವು 4 ಜನ, 2 ಹೆಣ್ಮಕ್ಳು 2 ಗಂಡು ಮಕ್ಕಳು. ನನಗೆ ನಮ್ಮ ತಂಗಿಗೆ ಮದುವೆ ಆಗಿಬಿಟ್ಟಿದೆ. ಇನ್ನು ನಮ್ಮ ಅಣ್ಣ ನಮ್ಮ ತಮ್ಮ ಇದ್ದಾರೆ. ಊಟಕ್ಕೆ ಅಂತೇಳಿ ನಾವು ಬಾದುಷಾ, ಜಿಲೇಬಿ, ಚಪಾತಿ, ಮೆಟಗಿ ಕಾಳು ಪಲ್ಯ, ಬದನೆಕಾಯಿ, ಚಿತ್ರಾನ್ನ, ಅನ್ನ, ಸಾಂಬಾರೆಲ್ಲ ಮಾಡಿಸಿದ್ವಿ. ಎಲ್ಲ ಅಡುಗೆಗಳು ಕೂಡ ಚೆನ್ನಾಗಿ ಬಂದಿತ್ತು. ನಾನು ಆಗಲೇ ಹೇಳಿದ್ನಲ್ಲ, ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಏನಾದರೂ ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ಕಾಂಟ್ಯಾಕ್ಟ್ ನಂಬರ್ನ ಮೆನ್ಷನ್ ಮಾಡ್ತೀನಿ. ವಿಡಿಯೋನ ಇಲ್ಲಿ ತನಕ ನೋಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ ಯು ಹೇಳ್ತೀನಿ. ಮತ್ತು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ.